ಮಹಿಳಾ ಮೀಸಲಾತಿ ನೀವು ವಿರೋಧಿ ಅಂತ ಹೇಳ್ತಾ ಇದ್ರು. ಯಾಕಂತ ಹೇಳಿದ್ರೆ ಯಾರು ವಿರೋಧಿ ಅಲ್ಲ, ನಮ್ಮ ಮನೇಲಿ ಎಲ್ಲ ಹೆಣ್ಮಕ್ಳು ಇರೋಂಥ ಒಂದು ಪಕ್ಷ ಮತ್ತು ನಮ್ಮ ಕುಟುಂಬ, ನಮ್ಮದು ದೊಡ್ಡ ಕುಟುಂಬ ಚಾಮರಾಜಪೇಟೆಯಲ್ಲಿ. ಅದ್ರ ಒಂದು ಈ ಸಂದರ್ಭದಲ್ಲಿ BJP ಕೇಂದ್ರ ಸರ್ಕಾರ ಜಾರಿಗೆ ತರುತ್ತಿರೋದು ರಾಜಕೀಯ ಪ್ರೇರಿತ. ಆದರೆ ಇದರ ಹಿಂದೆ ಒಂದು ಇತಿಹಾಸನ BJPಗ ತಿರ್ಸ್ತಾ ಇದೆ. ಸತ್ಯಾಂಶನ ಮರೆಮಾಚುವಂಥ ಒಂದು ಸರ್ಕಾರ ಯಾವ್ದಾರು ಪಕ್ಷ ಇದ್ರೆ ದೇಶದಲ್ಲಿ BJP ಪಕ್ಷ. ಇತಿಹಾಸ ಪುಟದಲ್ಲಿ ಅನೇಕ ಜನ ಹೇಳ್ದಂಗೆ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಕೇಂದ್ರದಲ್ಲಿ ಮಹಿಳೆಯರಿಗೆ ಮೀಸಲಾತಿಗೋಸ್ಕರ ಅನೇಕ ಸುಧಾರಣೆಗಳು ತಂದಂಥ ಪಕ್ಷ. ರಾಜೀವ್ ಗಾಂಧಿ ಅವರು ಇರ್ಬೋದು, ಮನಮೋಹನ್ ಸಿಂಗ್ ಅವರು ಇರ್ಬೋದು, ಅನೇಕ ಪ್ರಧಾನಿ ಮಂತ್ರಿಗಳು MP ನಿಮ್ದೇ UPA ಸರ್ಕಾರ ಇತ್ತು, ಯಾಕೆ ನಿಮ್ಮಲ್ಲಿ ಜಾರಿ ಮಾಡಕ್ಕಾಗ್ಲಿಲ್ಲ? ಈಗ ಯಾರೋ ಜಾರಿ ಮಾಡ್ತಿದ್ದಾರೆ. ಈಗ ಸಂದರ್ಭದಲ್ಲಿ ರಾಜಕೀಯ ಪ್ರೇರಿತವಾಗಿ ಇದೇ BJP ಪಕ್ಷ ವಿರೋಧ ಮಾಡ್ತು. ನಿಮ್ದು 400 MP ತರಬಹುದಿತ್ತಲ್ಲ. ನಿಮ್ದು ನೀವೇ ದುರ್ಗೆಗೆ ಹೋಲಿಸ್ತಕ್ಕಂಥ ಇಂದಿರಾ ಗಾಂಧಿ ಅವರೇ ಪ್ರಧಾನಮಂತ್ರಿ ಆಗಿರಲ್ಲ, ಅವರೇ ತರಬಹುದಿತ್ತಲ್ಲ. ರಾಜ್ಯಸಭೆಯಲ್ಲೂ ಪ್ರಬಲವಾಗಿ ವಿರೋಧ ಮಾಡಿ BJP ಸರ್ಕಾರ ದೇಶದ ಮಹಿಳೆಯರಿಗೆ ಅನ್ಯಾಯ ಮಾಡಿದಂಥ ಪಕ್ಷ. ಇವತ್ತು ರಾಜಕೀಯವಾಗಿ ಚುನಾವಣೆ ಹತ್ರ ಬರ್ತದೆ ಅಂತೇಳಿ ಮಹಿಳಾ ಮೀಸಲಾತಿ ತಂತಾರೆ. ನಮಗೆ ಮಹಿಳಾ ಮೀಸಲಾತಿ ಯಾರಿಗೂ ವಿರೋಧ ಇಲ್ಲ. ಆದರೆ ರಾಜಕೀಯ ಪ್ರೇರಿತವಾಗಿ ಪ್ರಬಲ ಜಾತಿಗಳಿಗೆ ಅಧಿಕಾರ ತರ್ತಕ್ಕಂಥದ್ದು ನಮಗೆ ವಿರೋಧ ಇದೆ. ಆದರೆ ಮಹಿಳಾ ಮೀಸಲಾತಿಯಲ್ಲಿ ಕೆಳ ವರ್ಗದ ಮಹಿಳೆಯರು ಇರ್ಬೋದು, ಯಾವುದೇ ಬಡತನದಲ್ಲಿ ಹುಟ್ಟಿ ಬಂದ ಮಹಿಳೆಯರು ಇರ್ಬೋದು, ಅವರಿಗೆ ಮೀಸಲಾತಿ ಕೊಟ್ಟರೆ ಮಾತ್ರ ನಮ್ಮ ಕಾಂಗ್ರೆಸ್ ಪಕ್ಷ ಒಪ್ಕೊಳುತ್ತೆ. ಯಾಕಂದರೆ ನಾವು ಅವತ್ತಿನ ರಾಜೀವ್ ಗಾಂಧಿ ಇರ್ಬೋದು, ನೆಹರು ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ಅವರು ತನ್ನಂಥ ಆ ಒಂದು ವಿಧಿ ನಿಯಮಗಳನ್ನ ಅದನ್ನು ಜಾರಿಗೆ ತರಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಆದರೆ ಇವತ್ತು ಏನು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಈ ಸಂದರ್ಭದಲ್ಲಿ ತರ್ತಾ ಇರೋದು ಇದು ರಾಜಕೀಯ ಪ್ರೇರಿತ. ಹೇಳಿ ಸರ್. ಮಹಿಳಾ ಮೀಸಲಾತಿಯನ್ನ ನೀವು ಜಾರಿ ಮಾಡ್ತೀರಾ? ನಾವು ಜಾರಿ ಮಾಡಲ್ಲ ಸರ್. ಜಾರಿ ಮಾಡೋರಿಗೆ ಅಂದ್ರೆ ಎಲ್ಲ ಅಂದ್ರೆ ಯಾವುದೋ ಒಂದು ಕ್ಯಾಸ್ಟ್ ಬಗ್ಗೆ ಈ ಥರದ್ದು ಮಾಡ್ಕೊಂಡ್ರಲ್ಲ, ಎಲ್ಲ ಪಕ್ಷಕ್ಕೂ ಸರಿಸಮಾನವಾಗಿ ಮೀಸಲಾತಿ ತಂದರೆ ನಾವು ಸಪೋರ್ಟ್ ಮಾಡೋಕೆ ರೆಡಿ ಇದ್ದೀವಿ. ಬಟ್ ಇದಕ್ಕೆ ಮುಂಚೆನೇ ಮಹಿಳಾ ಮೀಸಲಾತಿ ಮನಮೋಹನ್ ಸಿಂಗ್ ಸರ್ ಮಾಡಿದ್ರು, ಅದನ್ನೇ ಇವ್ರು ಜಾರಿ ಮಾಡ್ತಾ ಇದ್ದಾರೆ ಅಷ್ಟೇ. ಇದೆಲ್ಲ ಟೋಟಲಿ ಎಲೆಕ್ಷನ್ ಗಿಮಿಕ್ಗೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ, ಬೇರೆ ಇನ್ನೇನು ಇಲ್ಲ ಸರ್. ಎಲೆಕ್ಷನ್ ಗಿಮಿಕ್ ಬೇರೆ, ಮಹಿಳಾ ಮೀಸಲಾತಿ ಜಾರಿ ಆಗ್ಬೇಕಾ ಬೇಡ? ಸರ್ ಜಾರಿ ಆಗೇ ಆಗುತ್ತೆ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಸರ್, ಇದು ಆಲ್ರೆಡಿ ಇದ್ದಿದ್ನ ಇವರು ಮತ್ತೆ ಪಾಲಿಶ್ ಆಗ್ತಾ ಇದ್ದಾರೆ ಅಷ್ಟೇ. BJP ಅವ್ರಿಗೆ ಹೆಸರು ಮರುನಾಮಕರಣ ಮಾಡಬೇಕು, ಕ್ರೆಡಿಟ್ ತಗೋಬೇಕು. ಅದು ಚುನಾವಣೆ ಸಂದರ್ಭ ನೀವೇ ಕ್ರೆಡಿಟ್ ತಗೊಳಕ್ಕೆ ನಿಮಗೆ ಕೂಡ ಅವಕಾಶ ಇತ್ತು. ಬನ್ನಿ ಅದಕ್ಕೆ ನಮ್ಮ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು, 2 ಸರಿ ಪ್ರೈಮ್ ಮಿನಿಸ್ಟರ್ ಇದ್ರು, ಇಂದಿರಾ ಗಾಂಧಿ ಅವರಿದ್ರು, ರಾಜೀವ್ ಗಾಂಧಿ ಅವರಿದ್ರು. ಯಾಕೆ ನೀವೇ ಕ್ರೆಡಿಟ್ ತಗೊಳ್ಳಿಲ್ಲ? ಹಾಗಾದ್ರೆ ಕ್ವಶನ್ ಕೇಳಿದ್ರೆ ಉತ್ತರ ತಗೊಳಕ್ಕೆ ಅಷ್ಟೇ ಸಮಯ ಕೊಡಿ ದಯವಿಟ್ಟು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಅವತ್ತು ರಾಜಕೀಯ ಪ್ರೇರಿತವಾಗಿ ನಮ್ಮ ಅಂದ್ರೆ ಸಪೋರ್ಟರ್ ಪಕ್ಷ ಯಾವ್ದಿತ್ತು, SP ಇರ್ಬೋದು, BSP, ಇವ್ರಿಗೆಲ್ಲ ಚಿತಾವಣೆ ಮಾಡಿ BJP ಅವರು ಹೆಣ್ಣು ಮಕ್ಕಳ ಬೆನ್ನು ಯಾರಾದರೂ ಮುರಿದಿದ್ದಾರೆ ಅಂದರೆ ಅದು BJP ಪಕ್ಷಕ್ಕೆ ಕ್ರೆಡಿಟ್ ಸೇರುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಗೆ ಸಾಕ್ಷಿ ಸಮೇತ ಕೊಡ್ತೀನಿ. ಮೇಲ್ಮನೆ ಕೆಳಮನೆ ಎರಡರಲ್ಲೂ ನಮ್ಮ ಸಂಖ್ಯಾಬಲ ಇದ್ರೂ ಈ ಬಿಲ್ನ ಒಪ್ಪಲಿಲ್ಲ ಇವತ್ತು BJP ಇವತ್ತು ನಾವು ಕ್ರೆಡಿಟ್ ತಗೊಳ್ಬೇಕು ಅಂತ ಓಡಾಡ್ತಾ ಇದೆ. ಎರಡನೇ ವಿಚಾರ, ಇವಾಗ ಹೊಸದು GBA ಎಲೆಕ್ಷನ್ ಅಲ್ಲಿ ನಮ್ಮ DK ಶಿವಕುಮಾರ್ ಅವರು 50% ಮೀಸಲಾತಿ ತಂದವ್ರೆ ಲೋಕಲ್ ಬಾಡಿ ಎಲೆಕ್ಷನ್ಗೆ. ಅದು ನಡೀತೆ, ನಿಮ್ಮ ವಾಹಿನಿನೇ ತೋರಿಸುತ್ತೆ ನೋಡಿ ಬೇಕಾದ್ರೆ. ಸರ್ ನೋಡಿ, ಇದು BJP ಅವ್ರು ಮಾಡ್ತಾ ಇರೋದು 2029 ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತಾ ಇರೋದು. ಯಾಕಂತಂದ್ರೆ ಏನು ಇವಾಗ ಡಿಲಿಮಿಟೇಷನ್ ಆಗ್ತಾ ಇದೆ, ಕ್ಷೇತ್ರಗಳ ಪುನರ್ವಿಂಗಡಣೆ ಆಗ್ತಾ ಇದೆ. ಪುನರ್ವಿಂಗಡಣೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಆಸೆ ಬಿಟ್ರೆ ಅವ್ರಿಗೆ ಮಹಿಳಾ ಹೆಣ್ಮಕ್ಳ ಬಗ್ಗೆ ಯಾವುದೇ ರೀತಿಯ ಕಾಳಜಿ ಇಲ್ಲ. ಅದನ್ನು ಹೇಳ್ಬಿಡ್ತೀನಿ ಕೇಳಿ ಸರ್. ಈ ಹಿಂದೆ ಸಾಧನೆ ಮಾಡಿದ್ದಾರೆ, ನೀವೇ ಹೇಳ್ರಿ. ಜಯಲಲಿತಾ ಇರ್ಬೋದು, ಮಮತಾ ಬ್ಯಾನರ್ಜಿ ಇರ್ಬೋದು, ಮೀರಾ ಕುಮಾರ್ ಇರ್ಬೋದು, ಶೀಲಾ ದೀಕ್ಷಿತ್ ಇರ್ಬೋದು, ಸೊ ಪ್ರತಿಯೊಬ್ಬರು ಸರ್ ಯಾವ ಮೀಸಲಾತಿಯಲ್ಲೂ ಬಂದಿಲ್ಲ ಅವರು. ನೋಡಿ ಸುನೀತಾ ವಿಲಿಯಮ್ಸ್ ನೋಡಿ ಚಂದ್ರಲೋಕ ಕೋರ್ಟ್ ಬಂದ್ರು, ಅವ್ರು ಯಾವ ಮೀಸಲಾತಿ ಓಟ್ ಬಂದಿದ್ದಾರೆ ಸರ್? ಕೇಳ್ತಾರೆ ರಾಜಕೀಯ ಬಿಟ್ಬಿಡಿ ಸರ್. ಮಹಿಳೆಯರು ಯಾವ್ದ್ರಲ್ಲಿ ಕಡಿಮೆ ಇಲ್ಲ, ಮಹಿಳೆ ಅಬಲೆ ಅಲ್ಲ, ಸಬಲೆ ಸರ್. ಇವತ್ತು IAS ಇದಾರೆ, IPS ಇದಾರೆ. ಒಬ್ಬ ರಾಜಕಾರಣಿಗೆ 5 ವರ್ಷ ಅಧಿಕಾರ ಆದ್ರೆ ಅವ್ರಿಗೆ 30 ವರ್ಷ ಅಧಿಕಾರ ಇರುತ್ತೆ. ಹಂಗಾಗ್ಬಿಟ್ಟು ನೋಡಿ ಸರ್, ಮಹಿಳೆಯರಿಗೆ ಅವಕಾಶ ಕೊಡ್ಲಿ, ಆದ್ರೆ ಅದರಲ್ಲಿ ರಾಜಕಾರಣ ಮಾಡೋದು ಬೇಡ ಅಂತ ನಿಮ್ ಮುಖಾಂತರ ತಿಳಿಸ್ತೀನಿ ಸರ್. ನಿಮ್ದೇ ಸರ್ಕಾರಗಳಿದ್ದು, ಇಂದಿರಾ ಗಾಂಧಿ ಅಂತ ಇದ್ರು, ದುರ್ಗೆ ಅಂತ ಕರಿತಾ ಇದ್ರಿ, ಮನಮೋಹನ್ ಸಿಂಗ್ ಇದ್ರು, ರಾಜೀವ್ ಗಾಂಧಿ ಇದ್ರು, PV ನರಸಿಂಹರಾಯರ್ ಇದ್ರು. ನೀವೇ ಇಂಡಿಪೆಂಡೆಂಟ್ 47ರಿಂದ 48 ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತ ಮಾಡಿರೋದು. ನಾನು ಹೇಳ್ತಿರೋದು ಅಲಯನ್ಸ್ ಗೌರ್ಮೆಂಟ್ ಅಲ್ಲ. ನಿಮ್ಗೆ ಅವಕಾಶಗಳಿತ್ತು, ಅವತ್ತಿನ ದಿವಸಗಳ ಅವಕಾಶಗಳನ್ನ ಕೈ ಚೆಲ್ಲಿದ್ರಿ. ನಿಮ್ಮದೇ UPA ಚೇರ್ಮನ್ ಸೋನಿಯಾ ಗಾಂಧಿ ಅವರಿದ್ರು. ಸೋನಿಯಾ ಗಾಂಧಿ ಅಂತವರು ಕೂಡ ಅವತ್ತು ಜಾರಿ ಮಾಡಲಿಕ್ಕೆ ಮನಸ್ಸು ಮಾಡಲಿಲ್ಲ ಅಂತ ಹೇಳಿದ್ರೆ, ಈಗ ಅವರು ಜಾರಿ ಮಾಡ್ತಿದ್ದಾರೆ, ಜಾರಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಎಲ್ಲದರಲ್ಲೂ ಕೂಡ ರಾಜಕೀಯ ಹುಡುಕ್ತಿರೋ, ರಾಜಕೀಯ ಇದ್ದೇ ಇರುತ್ತೆ. ಎಲ್ಲರೂ ಕೂಡ ರಾಜಕೀಯ ಮಾಡೋಕ್ಕೆ ಬಂದಿರತಕ್ಕಂಥದ್ದು, ಯಾರು ಕೂಡ ಸನ್ಯಾಸಿಗಳಲ್ಲ. ನೀವು ರಾಜಕೀಯ ಮಾಡ್ಕೊಂಡು ಬಂದರೆ ಅವರು ರಾಜಕೀಯನ ಮಾಡ್ತಿದ್ದಾರೆ. ಸರ್, ನಾವು ರಾಜಕೀಯ ಮಾಡಬೇಕು ಅಂತಿದ್ದಿದ್ರೆ ಸ್ವತಂತ್ರ ಬಂದ ಮೇಲೆ 51ರ ಸೆನ್ಸಸ್ ಆದಾಗ 5% ಮೀಸಲಾತಿ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷನೇ.
ಅದನ್ನ 15% ತಗೊಂಡೋಗಿದ್ದು ಕಾಂಗ್ರೆಸ್ ಪಕ್ಷನೇ. ಅದನ್ನ 33% ಮುನಿಸಿಪಲ್ ಕೌನ್ಸಿಲ್ ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಕೊಟ್ಟಿದ್ದು ಕಾಂಗ್ರೆಸ್. ಇದೇ 2001ರಲ್ಲಿ ಮೀಸಲಾತಿನ ಶವಗಾರ ಪೆಟ್ಟಿಗೆಗೆ ಹಾಕಿದ್ದು ವಾಜಪೇಯಿ ಅವರು. ಈ ಬಿಜೆಪಿ ಈ ಮಾತು ಒಪ್ಕೊಂಡಾರ? 26 ವರ್ಷಗಳ ಕಾಲ ಅದನ್ನ ಫ್ರೀಸ್ ಮಾಡಿದ್ದು ಶವಗಾರ ಪೆಟ್ಟಿಗೆಗೆ ಹಾಕಿದ್ದು ಇದೇ ಬಿಜೆಪಿ ಅವರು. ಇವರಿಗೆ ಅಷ್ಟು ನೈತಿಕತೆ ಅವರೇ ತರ ಕೊಟ್ಟಿದಾರಲ್ಲ ಹಾಗಾದ್ರೆ. ಒಂದ್ ನಿಮಿಷ ಅವ್ರು ಯಾವಾಗ ಕೊಟ್ಟಿದ್ದಾರೆ ಸರ್? ಇವಾಗ ನೀವ್ ಹೇಳ್ತಾ ಇದೀರಾ ಮೀಸಲಾತಿ ನಾವು ಒಪ್ಕೋತೀವೋ ಇಲ್ವಾ ಅಂತ. ನಾವು ಮೀಸಲಾತಿ ಒಪ್ಕೋತೀವಿ. 33% ಅಲ್ಲ ಸರ್, 40% ಕೊಡಿ. ನಾವು 50% ಕೊಟ್ಟು ತೋರಿಸ್ತಾ ಇದೀವಿ. ಅದನ್ನ ಅವ್ರ ಕೈಲಿ ಮಾಡಕ್ ಆಗಲ್ಲ. ಅವ್ರಿಗೇನು ಕ್ಷೇತ್ರ ಪುನರ್ ವಿಂಗಡಣೆ ಮಾಡಿ ಅವ್ರಿಗೆ ಬೇಕಾದಂತ ನಾರ್ದರ್ನ್ ಸ್ಟೇಟ್ಸ್ಗೆ ಅವ್ರಿಗೆ ಹೆಚ್ಚಿನ ಬಹುಮತ ಬಂದು ನೆಕ್ಸ್ಟ್ ಅವ್ರಿಗೆ MP ಕಾನ್ಸ್ಟಿಟ್ಯೂನ್ಸಿಲಿ ಅವರು ಏನಂತಾರೆ 400ಕ್ಕೂ ಹೆಚ್ಚು ಸೀಟನ್ನು ತಗೊಂಡು ತಮ್ಮ ಆಡಳಿತವನ್ನು ತಮ್ಮ ಸರ್ಕಾರವನ್ನು ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ ಹೊರತು ಅವರು ಮಹಿಳಾ ಸಬಲೀಕರಣ ಮಾಡ್ತಾ ಇಲ್ಲ. ಅವರು ಮಹಿಳೆಯರಿಗೆ ಒಳ್ಳೇದನ್ನು ಮಾಡ್ತಾ ಇಲ್ಲ. ನೀವ್ ಅವಾಗೆ ಒಂದು ಮಾತು ಹೇಳಿದ್ರಿ, ದಯವಿಟ್ಟು ಅದನ್ನ ವಾಪಸ್ ಕೊಡ್ತೀನಿ. ಮಹಿಳೆಯರನ್ನ ಅಡಿಗೆ ಮಾಡೋಕೆ ನಾವು ಬಿಡ್ತಾ ಇಲ್ಲ ಸರ್. ನಾವು ಮಹಿಳೆಯರನ್ನ ಅಡಿಗೆ ಮಾಡಿಸೋದು ಇಲ್ಲ ಸರ್. ಮಹಿಳೆಯರು ಇವತ್ತು ಯಾವುದೇ ಕ್ಷೇತ್ರದಲ್ಲಿ ಹೋಗ್ಲಿ, ಈಗ ನಿಮ್ಮನೇಲಿ ನೀವೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡ್ ಬಂದ್ರೆ ಅಂತ ಗೊತ್ತಾಯ್ತು ಸರ್. ಅಡಿಗೆ ಮಾಡ್ಬೇಕು ಅಂದ್ರೆ ನಾನು ಮಾಡ್ತೀನಿ ಸರ್, ನನ್ನ ಹೆಂಡತಿನೂ ಮಾಡ್ತಾರೆ. ಅದರಲ್ಲಿ ಅಡಿಗೆ ಮಾಡೋದ್ರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ಭೇದ ಭಾವ ಇಲ್ಲ. ನಾವ್ ಹೇಳ್ತಾ ಇರೋದು ಮಹಿಳೆಯರು ಮುಂಚೂಣಿಯಲ್ಲಿ ಇರಬೇಕು, ಅವರು ಯಾವುದೇ ಕ್ಷೇತ್ರದಲ್ಲಿ ಮುಂದೆ ಇರಬೇಕು. ಅದನ್ನು ಪಾಲಿಸುವಂತವರು ಕಾಂಗ್ರೆಸ್ ಪಕ್ಷ ಮಾತ್ರ. ಸರ್ ನೀವು ಹೇಳ್ತಾ ಇದ್ರೆ ಅವಾಗ ಇಂದಿರಾ ಗಾಂಧಿ ಪೀರಿಯಡ್ ಅಲ್ಲಿ ಇತ್ತು ರಾಜೀವ್ ಗಾಂಧಿ. ಇಂದಿರಾ ಗಾಂಧಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಮಹಿಳೆಯರಿಗೆ ಮದುವೆ ಆಗಿ ಹೋಗಿದ್ರೇನು ಅವ್ರ ಜಮೀನಲ್ಲಿ 50% ಭಾಗ ಬರ್ಬೇಕಂತ ಹೇಳ್ಬಿಟ್ಟು ಈ ಜಾರಿ ತಂದಿರೋದು ಇದೆ ಇಂದಿರಾ ಗಾಂಧಿ ಅವರೇ. ಇದು ನಿಮ್ಗೆ ಗೊತ್ತಿರಬೇಕಾಗಿದೆ. ನಾವು ಅವತ್ತಿಂದ ಇವತ್ತವರೆಗೂ ಮಹಿಳೆಯರಿಗೆ ನಾವು ಅವಕಾಶ ಮಾಡಿಕೊಡ್ತೇನೆ ಇದ್ದೀವಿ ಎಲ್ಲ ಥರನೂ. ಇವತ್ತು ಮಹಿಳೆಯರು ಇಷ್ಟು ಎಜುಕೇಟೆಡು, ಇಷ್ಟು ಮುಂದೆ ಬಂದಿದ್ದಾರೆ ಫಾರ್ವರ್ಡಲ್ಲಿ. ಇವತ್ತು ಮಹಿಳೆಯರು ಇವಾಗ ಕರ್ನಾಟಕದಲ್ಲಿ ಎಜುಕೇಷನಲ್ಲಿ ಟಾಪಲ್ಲಿ ಇದ್ದಾರೆ, ಎಲ್ಲ ಉತ್ತರ ಕರ್ನಾಟಕ. ಇದೆಲ್ಲ ಮಾಡಿರೋದು ಯಾರು? ಇದೇ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿರೋದು. ಇದು ನಮ್ಮದು ಅಸ್ತಿತ್ವ ಇದೆ. ನಾವು ಯಾವತ್ತೂ ಮಹಿಳೆಯರಿಗೆ ಗೌರವ ಕೊಡ್ತೀವಿ. ಮುಂದಿನ ದಿನ ಇದೇ ಥರ ಇರುತ್ತೆ ಸರ್. 2029 ಲೋಕಸಭೆ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಈಗಿಂದಲೇ ಅಡಿಪಾಯ ಆಗ್ತಾ ಇದೆಯಾ? 2029 ಒಂದ್ ಕಡೆ ಮಹಿಳಾ ಮೀಸಲಾತಿ, ಮತ್ತೊಂದು ಕಡೆ ಕ್ಷೇತ್ರ ಪುನರ್ವಿಂಗಡಣೆ, ಮತ್ತೊಂದು ಕಡೆ ಒಂದು ದೇಶ ಒಂದು ರಾಷ್ಟ್ರ ಚುನಾವಣೆ, ಆ ಮುಖಾಂತರ ವಿಪಕ್ಷಗಳನ್ನು ಅಣಿಯುವ ಒಂದು ತಂತ್ರದ ಭಾಗ ಅಂತೇಳಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಕ್ಷೇತ್ರ ಪುನರ್ವಿಂಗಡಣೆ ಬಗ್ಗೆ ಕೂಡ ಅತಿ ದೊಡ್ಡ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಜನಸಂಖ್ಯೆ ಕಡಿಮೆ ಇರ್ತಕ್ಕಂಥ ರಾಜ್ಯಗಳಲ್ಲಿ ಮತ್ತು ಜನಸಂಖ್ಯೆ ಹೆಚ್ಚಿರ್ತಕ್ಕಂಥ ರಾಜ್ಯಗಳ ನಡುವೆ ಇದೀಗ ಪೈಪೋಟಿ ಆಗಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಕ್ಷೇತ್ರ ಪುನರ್ವಿಂಗಡಣೆಯನ್ನ ಇದರ ಭಾಗವಾಗಿ ಮಾಡ್ತಾರೆ ಎಂಬ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಇದರಲ್ಲೂ ಕೂಡ ಪಾಲಿಟಿಕ್ಸ್ ಇದೆ ಅಂತೀರಾ? ನೋಡಿ, 33% ಏನು ಕೊಡ್ತಾ ಇದ್ದಾರೆ ಅದು ಸ್ವಾಗತಾರ್ಹ. 50% ಅವರು ಕೊಡಬೇಕು, ಅದು ಸಹ ಸ್ವಾಗತಾರ್ಹ ಆಗಿರುತ್ತೆ. ಆದರೆ ಮಹಿಳೆಯರನ್ನು ರಬ್ಬರ್ ಸ್ಟ್ಯಾಂಪ್ಗಳಾಗಿ ಬಳಸಬೇಡಿ ಅನ್ನೋದೇ ನಮ್ಮ ಒಂದು ವಾದ. ಯಾಕೆಂದ್ರೆ ಎಲ್ಲಾ ಪಕ್ಷಗಳು, ಈ ಎರಡೂ ಪಕ್ಷಗಳು ಮತ್ತು JDS ಸೇರಿದಂತೆ ಮಹಿಳೆಯರು ಕೇಳ್ಕೊಬರಲ್ಲ, ನಿಮ್ಮನ್ನ ರಬ್ಬರ್ ಸ್ಟ್ಯಾಂಪ್ ಆಗಿ ಎಲ್ಲ ಬಳಸ್ಕೊಳ್ತಿದಾರ? ಇಲ್ಲ, ರಬ್ಬರ್ ಸ್ಟ್ಯಾಂಪ್ ಅಲ್ಲ, ನಮ್ಮ ಧ್ವನಿಯನ್ನ ಪ್ರತಿನಿಧಿಸ ಎಷ್ಟೊಂದು ಅತ್ಯಾಚಾರಗಳಾಗ್ತಿದೆ ಮಹಿಳೆಯರ. ರಬ್ಬರ್ ಸ್ಟ್ಯಾಂಪ್ಗಳ? ಇಲ್ಲ ಸರ್, ಇದು ಸುಳ್ಳು, ಈ ಸ್ಟೇಟ್ಮೆಂಟ್ ಸುಳ್ಳಿದೆ. ನೀವು? ಇಲ್ಲ ಸರ್, ಮೊದಲು ಡೆಫಿನೆಟ್ಲಿ ಅಲ್ಲ. ನಾವ್ ಯಾಕೆ ರಬ್ಬರ್ ಸ್ಟಾಂಪ್ ಹಾಕ್ತೀವಿ? ನಾವಂತೂ ರಬ್ಬರ್ ಸ್ಟಾಂಪ್ ಆಗಿಲ್ಲ. ನಾವು ಆಗಿಲ್ಲ ರಬ್ಬರ್ ಸ್ಟಾಂಪ್. ಸರ್ ಅವ್ರ ಕಣ್ಣು ಕೂಡಾಗಿದೆ ಬಿಡಿ ಸರ್. ಮೇಡಮ್ ಹೇಳ್ತಾರೆ ಮಹಿಳೆಯರನ್ನ ರಬ್ಬರ್ ಸ್ಟಾಂಪ್ ಆಗಿ ಬಳಸ್ಕೊಳ್ತಾರೆ ಅಂತ ಹೇಳ್ತಾರೆ. ಖಂಡಿತ ಇಲ್ಲ. ಎತ್ರ ನಾರಿಯಂತೂ ಪೂಜಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿದ್ದಾರೆ. ಮಹಿಳೆಯರನ್ನು ಆರಾಧಿಸಿ ಪೂಜಿಸಿದಂತ ದೇಶ. ಆದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಮಹಿಳೆಯರನ್ನು ಯಾವ ರೀತಿ ನೋಡ್ತಾ ಇದ್ದಾರೆ? ಇತ್ತೀಚೆಗೆ ನಾವು ಡಿಬೇಟ್ ಮಾಡಿದೀವಿ. ಯಾವ ರಾಜ್ಯ ಕಾಂಗ್ರೆಸ್ ಪಾರ್ಟಿ ಮಹಿಳೆಯರನ್ನ ರಬ್ಬರ್ ಸ್ಟಾಂಪ್ ಆಗಿ ಇಟ್ಕೊಂಡಿದ್ದೀರಾ? ಡೆಲ್ಲಿಯಲ್ಲಿ CM ರಬ್ಬರ್ ಸ್ಟಾಂಪ್ ತರ ಇಟ್ಟಿದ್ರಲ್ಲ, ಅದು ನಾವ ಆಮ್ ಆದ್ಮಿ ಪಾರ್ಟಿ ಅವರು. ನೀವು ರಬ್ಬರ್ ಸ್ಟಾಂಪ್ ಬಗ್ಗೆ ಮಾತಾಡಿದ್ರೆ ಮಹಿಳೆಯರು, ನೀವು ಆಮ್ ಆದ್ಮಿ ಪಾರ್ಟಿಯಲ್ಲಿ ರಬ್ಬರ್ ಸ್ಟಾಂಪಾ? ಅಲ್ಲ ಸರ್, ಮತ್ತೆ ಯಾವ ಸ್ಟಾಂಪ್ ನಿಮ್ದು? ಮಹಿಳಾ ಸ್ಟಾಂಪ್. ನಾವು ಒರಿಜಿನಲ್ ನೀವು ಹೇಳಿದ್ರಿ ರಬ್ಬರ್ ಸ್ಟಾಂಪ್ ಆಗಿ ಬಳಸ್ಕೊಳ್ತಾರೆ. ಅವ್ರು ಹೇಳಿದ್ರು ನಿಮ್ಮ ದೆಹಲಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಆಫ್ಟರ್ ಕೇಜ್ರಿವಾಲ್ ಯಾರೊಬ್ರು ಮಹಿಳೆಯರನ್ನ ಇಟ್ಕೊಂಡಿದ್ರಿ. ಆಫ್ಟರ್ ಕೇಜ್ರಿವಾಲ್ ಯಾರು ಬೇಕಾದ್ರೂ ರಬ್ಬರ್ ಸ್ಟಾಂಪ್ ಆಗಿ. ಆದ್ರೆ ಒಳ್ಳೆಯ ಒಂದು ವಿದ್ಯಾವಂತೆ, ಒಂದು ಪ್ರತಿಷ್ಠಿತ ಒಂದು ವಿದ್ಯಾಸಂಸ್ಥೆಗಳಲ್ಲಿ ಪರಿಣಿತಿ ಹೊಂದಿರತಕ್ಕಂತಹ ಅತಿಶಿ ಮಿರ್ಲೆ ಅವ್ರನ್ನ ನಾವು ಮುಖ್ಯಮಂತ್ರಿಗಳನ್ನು ಮಾಡಿದ್ದು. ಅದು ನಮ್ಮ ಒಂದು ಬದ್ಧತೆ. ಅಫ್ಕೋರ್ಸ್ ಹೌದು. ಈಗ ಅನೇಕ ಕಡೆ ಗ್ರಾಮ ಪಂಚಾಯತಿಗಳಲ್ಲಿ, ಜಿಲ್ಲಾ ಪಂಚಾಯತಿಗಳಲ್ಲಿ ಅವರ ಹೆಂಡತಿಯವರು ಅಧಿಕಾರದಲ್ಲಿ ಇದ್ರು ಕೂಡ ಅವರ ಗಂಡಂದಿರ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ತಿರೋದು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನೀವು ನನ್ನ ಮುಗಿಸ್ಲಿಲ್ಲ. ನಾನು ಏನಂದ್ರೆ ಇವರು ಕಾರ್ಯಕರ್ತರುಗಳು, ಇವರೆಲ್ಲರೂ ಕಾರ್ಯಕರ್ತರು. ಅವರೆಲ್ಲರೂ ಕೂಡ ನಾಯಕರಾಗ್ತಕ್ಕಂಥ ಶಕ್ತಿ ಇರ್ತಕ್ಕಂಥ. ನೀವು ಬರೀ ಕಾರ್ಯಕರ್ತರಂಗೆ ನೋಡಬೇಡಿ. ನಾನು ಹೇಳ್ತೀನಿ, ಅವರಿಗೆ ಶಕ್ತಿ ಇದೆ, ಆದ್ರೆ ಇವ್ರಿಗೆ ಯಾರಿಗೂ ಟಿಕೆಟ್ ಸಿಗೋದಿಲ್ಲ. ಅವರು ಯಾರ್ಯಾರು ಗಂಡು ಮಕ್ಕಳು ಯಾರಿದ್ದಾರೆ, ಪ್ರಬಲ ಯಾರಿದ್ದಾರೆ, ಅವರು ಹಣದಲ್ಲಿ ಪ್ರಬಲ ಯಾರಿದ್ದಾರೆ, ಅವರ ಹೆಂಡತಿಯರಿಗೆ, ಅವರ ಮಕ್ಕಳಿಗೆ, ಅವರ ತಂಗಿಯರಿಗೆ ಅವ್ರನ್ನೇ ಮಾಡ್ತಾರೆ ಹೊರತು ಬೇರೆ ಅವರ ತಾಯಿಗೆ ಮಾಡ್ತಾರೆ. ಬಿಟ್ರೆ ಯಾರಿಗೂ ಸಹ ಇಂಥ ಕಾರ್ಯಕರ್ತರುಗಳಿಗೆ ಕೊಡಬಾರ್ದು. ಅದನ್ನೇ ನಾವು ವಾದ ಮಾಡ್ತಾ ಇರೋದು. ಇವರಿಗೂ ಸಹ, ಇಂಥ ಕಾರ್ಯಕರ್ತರಿಗೂ, ಈ ಮೇಡಮ್ಗೂ ಸಹ, ಈ ಮೇಡಮ್ ಅಂತ ಕಾರ್ಯಕರ್ತರಿಗೂ ಸಹ
ಟಿಕೆಟ್ ಸಿಗಬೇಕು, ರಾಜಕೀಯದಲ್ಲಿ ಅವಕಾಶಗಳು ಸಿಗಬೇಕು, ಒಂದೇ ರೀತಿನಲ್ಲಿ ಎಲ್ಲರನ್ನು ಸಮನಾಗಿ ನೋಡುವಂತಹ ಒಂದು ಹೇಳ್ಬೇಕು. ಯಾವುದೋ ಒಂದು ಪ್ರಭಾವಕ್ಕೆ ನೋಡಿ, ಯಾವುದೋ ಒಂದು ಪ್ರಭಾವಕ್ಕೆ ಹೆಣ್ಮಕ್ಳಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ. ಯಾರೋ ಒಬ್ಬ ನೀವೇನೋ ಮೋಸ್ಟ್ಲಿ ಕರ್ನಾಟಕದಲ್ಲಿ ಏನೋ ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ದೀರಾ, ಯಾರೋ ಅವ್ರ ಮಕ್ಕಳನ್ನ ಲೈಮ್ ಲೈಟಿಗೆ ತರೋಕೆ ಎಲೆಕ್ಷನ್ ನಿಲ್ಸಕ್ಕೆ ಈಗಲೇ ರೆಡಿ ಮಾಡ್ತಿರೋದು ನೀವು ಕಂಡಿದ್ದೀರಲ್ವಾ? ನೋಡಿ, ಎರಡೇ ಎಕ್ಸಾಂಪಲ್ ಹೇಳ್ತೀನಿ. ಒಂದೇ ಎಕ್ಸಾಂಪಲ್, ಸತೀಶ್ ಜಾರಕಿಹೊಳಿ 26 ವರ್ಷದ ತನ್ನ ಮಗಳು ಕೊಟ್ರು. ಸತೀಶ್ ಜಾರಕಿಹೊಳಿ ಮಗಳು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆ ಸಾಮಾನ್ಯ ಕಾರ್ಯಕರ್ತರು ಕೊಡಬಾರ್ದಾಗಿತ್ತಾ? ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ಗೆ ಕೊಟ್ಟಿದ್ದೀರಾ. ಅವರ ಸೊಸೆ ಅಂತ, ಶಾಮನೂರ್ ಅವ್ರ ಸೊಸೆ ಅಂತಾನೆ ನೀವು ಮಲ್ಲಿಕಾರ್ಜುನ್ ಸಿದ್ದೇಶ್ವರ್ ಹೆಂಡತಿಗೂ ಕೊಟ್ಟಿದ್ರು ಟಿಕೆಟ್. ಹೌದು, ಇದನ್ನೇ ಹೇಳ್ತಾ ಇರೋದು. ಅವ್ರು ಕೊಡಕ್ಕಾಗಲ್ಲ. ಇಲ್ಲೂ ಸಹ ಅರವಿಂದ್ ಲಿಂಬಾವಳಿ ಯಾವುದೋ ವಿಷಯದಲ್ಲಿ ಕೊಡಬಾರ್ದು ಅಂತ ಹೇಳಿ ಅವ್ರ ಹೆಂಡತಿಗೆ ಕೊಡ್ತೀರಾ. ಇದು ಸಾಮಾನ್ಯ ಕಾರ್ಯಕರ್ತರಿಗೆ ಮಾಡುವಂತಹ ಮೋಸ. ಯಾವಾಗ ಅವರು ಈಗ ಮಹಿಳಾ ಮೀಸಲಾತಿನೇ ಇಲ್ಲದೆ ಇರೋ ಸಮಯದಲ್ಲಿ ನೀವು ಅವರ ಹೆಂಡತಿಗಳಿಗೆ ಮತ್ತು ತಂಗಿಯರಿಗೆ, ಅವ್ರ ಅಮ್ಮಂದ್ರಿಗೆ ನೀವು ಟಿಕೆಟ್ ಕೊಡ್ತಿರಲ್ಲ, ಮಕ್ಕಳಿಗೆ ಟಿಕೆಟ್ ಕೊಡ್ತಿರಲ್ಲ, ಈ ಮಹಿಳಾ ಮೀಸಲಾತಿ ಆದ್ಮೇಲೂ ಸಹ ಇದನ್ನೇ ಕಂಟಿನ್ಯೂ ಮಾಡ್ತಾರೆ ಈ ಒಂದು ಕಾರ್ಯಕರ್ತರಿಗೆ. ಮಹಿಳಾ ಮೀಸಲಾತಿ ಪರವಾಗಿದ್ದೀರಾ ವಿರುದ್ಧ ಅಥವಾ ನಿಮ್ಗೆ ನೋವು ಕಾಡ್ತಾ ಇದೆಯಾ? ಇವ್ರು ಮತ್ತೆ ಯಾರ್ದೋ ದೊಡ್ಡ ರಾಜಕಾರಣಿಗಳು ಅವ್ರ ಮಕ್ಕಳು, ಅವ್ರ ಅಕ್ಕಂದಿರೋ, ಅವ್ರ ತಂಗಿಯಂದಿರೋ, ಅವ್ರ ತಾಯಂದಿರೋ, ಅವರ ಚಿಕ್ಕಮ್ಮಂದಿರೋ, ದೊಡ್ಡಮ್ಮಂದಿರಿಗೆ ಆ ನೋವು ನನಗೆ ನೋವು ಕಾಣ್ತಾ ಇದೆ. ನಿಮ್ ನೋವು ಎದ್ದು ಕಾಣ್ತಾ ಇದೆ, ಕಾಣ್ತಿದೆ. ಅವ್ರು ಹೇಳಿದ್ರು ಪಾಪ, ಅವರು ಎಲ್ಲ ಒಂದ್ ಕಡೆ ಅವ್ರಿಗೆ ನೋವು ಆಗ್ತಿದೆ. ಯಾಕಂತ ಹೇಳಿದ್ರೆ ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸಿದ್ರು ಕೂಡ ಯಾರೋ ದೊಡ್ಡ ರಾಜಕಾರಣಿಗಳು ರೂಲ್ ಮಾಡ್ತಾರೆ ಅನ್ನೋದು ಅವರ ಲೆಕ್ಕಾಚಾರ. ಸರ್ 100% ಇವತ್ತು ನಮ್ಮ ದೇಶದಲ್ಲಿ ಸಾಮಾನ್ಯ ಕಾರ್ಯಕರ್ತರು ಇವರೆಲ್ಲ ಇದಾರಲ್ಲ ಸರ್, ತಾಯಂದಿರೋ, ಇವ್ರಿಗೆ ಯಾವುದೇ ಪಕ್ಷದಲ್ಲೂ ಮಹಿಳೆಯರಿಗೆ ನಿಜವಾಗ್ಲೂ ಈ ಸಾಮಾನ್ಯ ಕಾರ್ಯಕರ್ತರಿಗೆ ಕಾರ್ಪೊರೇಷನ್ನಿಂದ ಆಗಲಿ MLA ಇಂದ ಆಗಲಿ ಕೊಡೋ ಟಿಕೆಟ್ ಕೊಟ್ಟೇ ಇಲ್ಲ, ಕೊಟ್ಟರು ಗೆಲ್ಸೋದಿಲ್ಲ. ಗೆದ್ದ ಮೇಲೆ ಇವ್ರು ಯಾರು ಪಾಪ ಬಂದು ನಾಮಕಾವಸ್ಥೆಗೆ ಕೌನ್ಸಿಲಲ್ಲಾಗಲಿ ಅಸೆಂಬ್ಲಿನಲ್ಲಾಗಲಿ ನಾಮಕಾವಸ್ಥೆಗೆ ಕೂತ್ಕೊಳ್ತಾರೆ. ಬಟ್ ಗಂಡಂದಿರೇ ಇವತ್ತೆಲ್ಲ ಕೆಲಸ ಮಾಡ್ತಾ ಇರೋದು. ಅವರು ಜೊತೆ ಕೆಲಸ ಮಾಡೋದ್ರ ಇಲ್ಲ, ಕೆಲಸ ಮಾಡೋದಲ್ಲದೆ ಸಮಥಿಂಗ್ ತಗೊಳ್ಳೋದನ್ನು ಇವ್ರ ಹೆಸರು ಹೇಳಿ ಅವ್ರು ತಗೊಳ್ಳೋದು. ನಾನು ಹೇಳ್ತೀನಿ, ಇಲ್ಲಿ ಏನು ಮಹಿಳೆಯರು, ನಮ್ಮ ಕರ್ನಾಟಕದ ಮಹಿಳೆಯರಿದ್ದಾರೆ, ನೀವು ನಿಂತ ಮೇಲೆ ನಿಮ್ಮ ಗಂಡಂದಿರನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ. ನೀವು ನಿಂತ ಫೈನಾನ್ಸ್ ಮಾಡೋದು ಅವರಲ್ರಿ, ಗಂಡಂದಿರಲ್ರಿ. ದುಡ್ಡು ಕೊಡೋರು ಯಾರು? ಕಾರ್ಯಕರ್ತರು ಹೊಡೆಯೋದು ಯಾರು? ಎಲೆಕ್ಷನ್ ಮಾಡ್ಸೋದು ಅವ್ರು ಬಿಡ್ತಾರ? ಅವರು ಕೇಳಿ, ನಮ್ಮ ಹೆಣ್ಮಕ್ಳು ಅಂತಂದ್ರೆ ಇವತ್ತಿನ ದಿನ ನಮ್ಮ ಚಿತ್ರದುರ್ಗ ಕೋಟೆನಲ್ಲಿ ಓಬವ್ವ, ಬೆಳವಾಡಿ ಮಲ್ಲಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ನಮ್ಮ ಅಂತ ಮಹಿಳೆಯರು, ಸರೋಜಿನಿ ನಾಯ್ಡು ಇರತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಪಾಪ ಗಂಡಂದಿರ ಬಯಕೆ ಇವರೆಲ್ಲ ಪಾಪ ಒಂಥರ ಸುಮ್ಮನೆ ಒಂದು ರಬ್ಬರ್ ಸ್ಟ್ಯಾಂಪ್ ಆಗಿರ್ತಾರೆ. ಇಲ್ಲ ರಬ್ಬರ್ ಸ್ಟ್ಯಾಂಪ್ ಆಗಿ ಅದನ್ನ ಬಿಟ್ಟು ನೀವೆಲ್ಲ ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ನೀವು ಕೆಲಸ ಮಾಡಿ, ನಿಮ್ಮಂತ ಕಾರ್ಯಕರ್ತರು ಬರಬೇಕು, ಬಂದು ಗೆಲ್ಲಬೇಕು. ಗೆದ್ದಾದ್ರೆ ಮಾತ್ರನೇ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಒಳ್ಳೇದಾಗತ್ತೆ. ಯಾಕೆಂದ್ರೆ ಇನ್ನೊಂದು ವಿಷಯ ಹೇಳ್ತೀನಿ ಸರ್, ನಮ್ಮ ದೇಶದಲ್ಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಪ್ರತಿಯೊಬ್ರು ಪ್ರೂವ್ ಮಾಡಿದ್ದಾರೆ. ಹೆಣ್ಮಕ್ಳು CM ಆಗಬೇಕು. ನಮ್ಮ ಕರ್ನಾಟಕದಲ್ಲಿ ಇನ್ನೂ ಹೆಣ್ಮಗು CM ಆಗಿಲ್ಲ. ಅದಕ್ಕೆ ನಾವು ತುದಿಗಾಲಲ್ಲಿ ಕಾಯ್ತಾ ಇದೀವಿ ಸರ್. ಯಾಕಂದ್ರೆ ಇವತ್ತು ಎಸ್ ಮೇಡಮ್ ಅವ್ರ ಪಾಪ ರಬ್ಬರ್ ಸ್ಟಾಂಪ್ ಆತಂಕ ವ್ಯಕ್ತಪಡಿಸಿದ್ರು ಆಮ್ ಆದ್ಮಿ ಪಾರ್ಟಿಯವರು. ರಬ್ಬರ್ ಸ್ಟಾಂಪ್ ಅಲ್ಲ ಸರ್, ಯಾಕಂದ್ರೆ ಇವಾಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಮ ಪಾರ್ಟಿಯವರು ಮಹಿಳೆಯನ್ನ ನಿಲ್ಲಿಸ್ತಾರೆ. ಇವಾಗ ಅವ್ರ ವೈಫ್ನ ನಿಲ್ಲಿಸ್ಬೋದು, ಸಿಸ್ಟರ್ನ ನಿಲ್ಲಿಸ್ಬೋದು, ಬಟ್ ಗಂಡಸರು ಹೇಳಿದ ಮಾತೆ ಹೆಂಗಸರು ಕೇಳಬೇಕು ಅಂತ ಆ ಥರ. ಅದಕ್ಕೆ ಅವ್ರು ರಬ್ಬರ್ ಸ್ಟಾಂಪ್ ಅಂತ ಹೇಳ್ತಾ ಇದ್ದಾರೆ. ಈಗ ನೀವು ನಿಮ್ಮ ಮನೆಯವ್ರ ಮಾತು ಕೇಳ್ತೀರಾ, ಸ್ವತಃ ತಾವೇ ಡಿಸಿಷನ್ ತಗೊಂಡು? ನಮಗೆ ಅಂತ ಇವಾಗ ಒಂದು ಇದು ಕೊಟ್ಟರೆ, ಪೊಸಿಷನ್ ಕೊಟ್ಟರೆ, ಇವಾಗ ಆಸ್ಪಿರೆಂಟ್ ಆಗಿದ್ದೀವ, ನಮ್ಮ ಡಿಸೈಡ್ ನಾವು ನೋಡ್ಬೇಕು. ಇದರಲ್ಲಿ ಗಂಡನ ಮಾತು ಕೇಳಬಾರ್ದು, ಯಾರ ಮಾತು ಕೇಳಬಾರ್ದು. ನಾನು ನಿಂತಿದ್ದೆ ಎಲೆಕ್ಷನ್ ನಿಲ್ಲಕ್ಕೆ ಬಿಡಲ್ಲಲ್ರಿ ನೀವು, ಪಾಪ ಮಾತು ಕೇಳಬಾರ್ದು. ಆಮ್ ಆದ್ಮಿ ಪಾರ್ಟಿಲಿ 98% ಲೇಡೀಸ್ಗೆ ಚಾನ್ಸ್.